ಯಾವಾಗ ಮೋಸ ವಂಚನೆ ಈ ಜಗತ್ತಿನಲ್ಲಿ ಹೆಚ್ಚಾಗುತ್ತೋ ಆವಾಗ ಒಬ್ಬ ವೀರ ಅದನ್ನು ಸಂಹಾರ ಮಾಡಲೆಂದು ಹುಟ್ಟಿ ಬರುತ್ತಾನೆ. ಇದು ಈಗಲಿಂದ ನಡೆದು ಬಂದಿಲ್ಲ, ಇದಕ್ಕೆ ಇತಿಹಾಸವೇ ಸಾಕ್ಷಿ. ಆ ದಿನಗಳಲ್ಲಿ ಬ್ರಿಟಿಷರು ಮೋಸ ವಂಚನೆ ಎಲ್ಲ ಸೀಮೆಯನ್ನು ಮೀರಿದ್ದರು. ಭಾರತೀಯರು ಎಂದರೆ ಅತಿ ಕೇವಲವಾಗಿ ನೋಡುತ್ತಿದ್ದ ಕಾಲ ಅದು. ಇನ್ನು ಎಷ್ಟೋ ಹೋಟೆಲುಗಳಲ್ಲಿ ಭಾರತೀಯರಿಗೆ ಅವಕಾಶವೇ ಇರಲಿಲ್ಲ. ಅವರು ಬಾಗಿಲಲ್ಲಿ ಇಂಡಿಯನ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಕೂಡ ಹಾಕಿದ್ದುಂಟು. ಸ್ವಾತಂತ್ರ್ಯ ಯೋಧರನ್ನು ಗುಂಡಿಟ್ಟು ಕೊಲ್ಲುವುದು ಮತ್ತು ಅವರನ್ನು ನೇಣು ಹಾಕುವುದು ಸಾಮಾನ್ಯವೇ ಆಗಿತ್ತು. ಆವಾಗಲೇ ನೋಡಿ, ಇಂಕಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಜಯಿಸಲಿ ಎಂಬ ಘೋಷವಾಕ್ಯವನ್ನು ಇಡೀ ಜಗತ್ತಿಗೆ ಪರಿಚಯಿಸಿ ಯುವಕರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಚ್ಚಿದ ಬ್ರಿಟಿಷರ ಪಾಲಿಗೆ ಸಿಂಹಸ್ವಪ್ನನಾದ ಭಗತ್ ಸಿಂಗ್ ಜನಿಸುತ್ತಾರೆ. ದಿನಾಂಕ 28 ಸೆಪ್ಟೆಂಬರ್ 1907. ಇವರ ಜನ್ಮ ಪಂಜಾಬ್ನ ಜಾಗದಲ್ಲಿ ಆಗುತ್ತದೆ. ಇದು ಈಗ ಪಾಕಿಸ್ತಾನದಲ್ಲಿದೆ. ಇವರ ಪರಿವಾರ ದೇಶಭಕ್ತಿ ಆರ್ಯ ಸಮಾಜದ ಸಿಖ್ ಪರಿವಾರವಾಗಿತ್ತು. ಹಾಗಾಗಿ ಇವರ ರಕ್ತ ಕಣ ಕಣದಲ್ಲೂ ದೇಶಭಕ್ತಿ ಜ್ವಾಲೆ ಹರಿಯುತ್ತಿತ್ತು. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗ್ ತಮ್ಮ ಬಾಲ್ಯದಲ್ಲಿ ಓದುವ ರುಚಿ ಇರುವುದರಿಂದ ಇವರು ಹಲವಾರು ಪುಸ್ತಕಗಳನ್ನು ಓದುತ್ತಿದ್ದರು. ಹೀಗೊಮ್ಮೆ ಅವರು ಬಾಲ್ಯದಲ್ಲಿ ಭಗತ್ ಸಿಂಗ್ ಅವರ ತಂದೆ ತಮ್ಮ ತೋಟದಲ್ಲಿ ಮಾವಿನ ವಾಟೆಯನ್ನು ಬಿತ್ತನೆ ಮಾಡುತ್ತಿರುತ್ತಾರೆ. ಆಗ ಅವರ ಹತ್ರ ಹೋಗಿ ಕೇಳ್ತಾರೆ, ಅಪ್ಪ ಏನು ಮಾಡ್ತಿದೀಯಾ? ಆಗ ಅವರ ತಂದೆ ಹೇಳ್ತಾರೆ, ನೋಡಪ್ಪ, ಇದು ಮಾವಿನ ಮರ ಬಿತ್ತನೆ ಮಾಡ್ತಿದ್ದೀನಿ. ಇದು ಮುಂದೆ ಹೋಗಿ ಸಾವಿರಾರು ಮಾವಿನ ಹಣ್ಣುಗಳನ್ನು ಬಿಡುತ್ತದೆ. ಇದನ್ನು ಕೇಳಿ ಅವರು ಮನೆಗೆ ಓಡಿ ಬಂದು ಅವರು ಏನೋ ಬಿತ್ತನೆ ಮಾಡುತ್ತಿರುತ್ತಾರೆ. ಆವಾಗ ಅವರ ತಂದೆ ಕೇಳುತ್ತಾರೆ, ನೀನೇನು ಬಿತ್ತನೆ ಮಾಡುತ್ತಿರುವೆ ಎಂದು. ಆಗ ಪುಟ್ಟ ಭಗತ್ ಸಿಂಗ್ ಹೇಳ್ತಾರೆ, ಅಪ್ಪ, ನಾನು ಬಂದೂಕು ಗುಂಡು ಕತ್ತಿಗಳನ್ನು ಬಿತ್ತನೆ ಮಾಡ್ತಿದ್ದೀನಿ ಎಂದು. ಆಗ ಅವರ ತಂದೆ ತುಂಬ ಆಶ್ಚರ್ಯದಿಂದ ಕೇಳ್ತಾರೆ, ಯಾಕೆ ಎಂದು. ಆಗ ಭಗತ್ ಸಿಂಗ್ ಹೇಳ್ತಾರೆ, ಯಾಕೆ ಅಪ್ಪ, ಮರೆತು ಹೋದ್ರ? ಈಗ ನೀವೇ ತಾನೇ ನಾವು ಯಾವುದು ಬಿತ್ತನೆ ಮಾಡ್ತೀವೋ ಅವು ಮುಂದೆ ಹೋಗಿ ಸಾವಿರಾರು ಬಿಡುತ್ತವೆ ಎಂದು. ಆಗ ಅವರ ತಂದೆ ಹೇಳ್ತಾರೆ, ಸರಿ, ನೀನು ಬಿತ್ತನೆ ಮಾಡಿದೆ, ಆದರೆ ಮುಂದೆ ಹೋಗಿ ಸಾವಿರಾರು ಗುಂಡುಗಳನ್ನು ಯಾರು ತಿನ್ನುತ್ತಾರೆ? ಆಗ ಪುಟ್ಟ ಬಾಲಕ ಭಗತ್ ಸಿಂಗ್, ಅವುಗಳನ್ನು ಬ್ರಿಟಿಷರು ತಿನ್ನುತ್ತಾರೆ ಎಂದು ಆಕ್ರೋಶದಿಂದ ಹೇಳುತ್ತಾರೆ. ಭಗತ್ ಸಿಂಗ್ ಚಿಕ್ಕವರಿದ್ದಾಗ 13 ಏಪ್ರಿಲ್ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಆಗ ಭಗತ್ ಸಿಂಗ್ ಕೇವಲ 12 ವರ್ಷದವರಾಗಿದ್ದರು. ಅವರು ನಡೆದುಕೊಂಡೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ಥಳಕ್ಕೆ ಬರುತ್ತಾರೆ. ಅಲ್ಲಿ ಸಾವಿರಾರು ಜನರ ಪ್ರಾಣ ಹೋಗಿತ್ತು. ಕೆಲವರು ಅಲ್ಲೇ ಇದ್ದ ಬಾವಿಯಲ್ಲಿ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಜಿಗಿದು ಪ್ರಾಣ ಕಳೆದುಕೊಳ್ಳುತ್ತಾರೆ. ಯಾಕೆಂದರೆ ಜನರಲ್ ಡಯರ್ ಆದೇಶದ ಪ್ರಕಾರ ಅಲ್ಲಿ ಗುಂಡಿನ ಸುರಿಮಳೆಯನ್ನು ಶಾಂತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಜನರ ಮೇಲೆ ಸುರಿಸಿದ್ದರು. ಇವಾಗಲೂ ಹೇಳ್ತಾರೆ, ಅಲ್ಲಿ ರಕ್ತದ ಕಣಗಳು ಇನ್ನೂ ಸಿಗುತ್ತವೆ ಎಂದು. ಇವರು ಅಲ್ಲಿಂದ ರಕ್ತದಿಂದ ಕೂಡಿರುವ ಮಣ್ಣನ್ನು ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ಮನೆಗೆ ತರುತ್ತಾರೆ. ಇದರಿಂದ 12 ವರ್ಷದವರು ಇರುವಾಗಲೇ ಎಷ್ಟು ದೇಶಭಕ್ತಿ ಹೊಂದಿದರು ಎಂದು ಅರ್ಥವಾಗುತ್ತದೆ. 1920ರಲ್ಲಿ ಗಾಂಧೀಜಿಯವರಿಗೆ ದೇಶದಲ್ಲಿ ತುಂಬಾ ಸಹಕಾರ ಬೆಂಬಲ ಇತ್ತು. ಆಗ ಗಾಂಧೀಜಿಯವರ ಮಾತುಗಳು ಅಂತಿಮ ವೇದ ವಾಕ್ಯಗಳು ಆಗಿದ್ದವು. ಗಾಂಧೀಜಿ ಅಹಿಂಸವಾದಿ. ಹಾಗಾಗಿ ಅವರು ಬ್ರಿಟಿಷರನ್ನು ಶಾಂತಿಯ ಮಾರ್ಗವಾಗಿ ಭಾರತದಿಂದ ಓಡಿಸಿ ಸ್ವಾತಂತ್ರ್ಯ ಪಡೆಯಬೇಕೆಂದು ಅಸಹಕಾರ ಚಳವಳಿಯನ್ನು ನಡೆಸುತ್ತಾರೆ. ಇದರ ಬಗ್ಗೆ ನೀವು ಈಗಾಗಲೇ ಇತಿಹಾಸದಲ್ಲಿ ಓದಿರ್ತೀರಾ. ಗಾಂಧೀಜಿ ಹೇಳ್ತಿದ್ರು, ಬ್ರಿಟಿಷರು ಯಾವುದೇ ಪದಾರ್ಥಗಳನ್ನು ಬಳಸಬೇಡಿ, ಅವರು ಏನೇ ತಂದರೂ ಅದನ್ನು ತಿರಸ್ಕಾರ ಮಾಡುತ್ತಾ ಹೋಗಿ. ಆಗ ಅವರು ನಮ್ಮ ಭಾರತವನ್ನು ಬಿಟ್ಟು ಹೋಗ್ತಾರೆ. ಇನ್ನು ಗಾಂಧೀಜಿ ಹೇಳ್ತಿದ್ರು, ನಾನು ತುಂಬ ಶಾಂತಿಯಿಂದ ಕೆಲಸ ಮಾಡ್ತೀನಿ. ಹಾಗೆ ಇದನ್ನು ಜನ ಕೂಡ ಒಪ್ಪಿದ್ದರು. ಈ ಸಮಯದಲ್ಲಿ ಇದಕ್ಕೆ ಭಗತ್ ಸಿಂಗರು ಕೂಡ ತುಂಬ ಪ್ರಭಾವಿಯಾಗಿದ್ದರು. ಅವರೂ ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಿದರು. ಆದರೆ 1922ರಲ್ಲಿ ಒಂದು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಬೇಕಾದಾಗ ಚೌರಿ ಚೌರ್ ಪೊಲೀಸ್ ಅಧಿಕಾರಿ ಹೊರಗೆ ಬಂದು ಪ್ರತಿಭಟನೆ ನಿಲ್ಲಿಸಿ ಎಂದು ಹೇಳುತ್ತಾನೆ. ಆಗ ಪ್ರತಿಭಟನಾಕಾರರು ಹೇಳ್ತಾರೆ, ನಾವು ಏನೂ ಮಾಡ್ತಾ ಇಲ್ಲ, ಬರೀ ನಾವು ಬ್ರಿಟಿಷರ ವಸ್ತುಗಳನ್ನು ಉಪಯೋಗಿಸಬೇಡಿ, ನಾವು ಬಟ್ಟೆ ಸಾರಾಯಿಯನ್ನು ಖರೀದಿಸಲೆಂದು ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದ ಪೊಲೀಸ್ ಅಧಿಕಾರಿ ಗುಪ್ತೇಶ್ವರ್ ಸಿಂಗ್ ಈ ಗುಂಪನ್ನು ಚದುರಿಸಲು ಗಾಳಿಯಲ್ಲಿ ಗುಂಡು ಹಾರಿಸುತ್ತಾರೆ. ಆಗ ಪ್ರತಿಭಟನಾಕಾರರ ಗುಂಪು ಸರಿಸುಮಾರು 4,000 ಜನರಿಂದ ಕೂಡಿತ್ತು. ಇದಕ್ಕೆ ಇವರು ಯಾರೂ ಹೆದರಲಿಲ್ಲ. ಅವಾಗ ಅಧಿಕಾರಿ ಮುಂದೆ ಇದ್ದ ಇಬ್ಬರು ಪ್ರತಿಭಟನಾಕಾರಿ ಗುಂಡು ಹೊಡೆಯುತ್ತಾನೆ. ಆಗ ಅಲ್ಲಿ 2 ಜೀವ ಹೋಗುತ್ತೆ. ಇದರಿಂದ ತುಂಬಾ ಕೋಪಗೊಂಡು ಜನ ಉದ್ರಿಕ್ತಗೊಂಡು ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿ ಅಲ್ಲಿದ್ದ 17 ಜನ ಪೊಲೀಸರನ್ನು ಸಜೀವ ಸುಟ್ಟು ಹಾಕುತ್ತಾರೆ. ಈ ವಿಷಯ ತಿಳಿದ ಗಾಂಧೀಜಿ ತಮ್ಮ ಅಸಹಕಾರ ಚಳವಳಿ ನಿಲ್ಲಿಸುತ್ತಾರೆ. ಅಸಹಕಾರ ಚಳವಳಿ ನಿಲ್ಲಿಸಿದ ಮೇಲೆ ಇಲ್ಲಿ 2 ಗುಂಪುಗಳು ಹುಟ್ಟಿಕೊಂಡವು.
ಒಂದು ಶಾಂತಿ ದಳ, ಮತ್ತೊಂದು ಕ್ರಾಂತಿ ದಳ. ಇನ್ನು ಕ್ರಾಂತಿ ದಳದಲ್ಲಿ ಭಗತ್ ಸಿಂಗ್ ಅಂತವರು ಇದ್ದರು. ಭಗತ್ ಸಿಂಗರ ತಾಯಿ ಯಾವಾಗಲೂ ಹೇಳುತ್ತಿದ್ದರು ಮದುವೆ ಆಗುವ ಅಂತ. ಆದರೆ ಭಗತ್ ಸಿಂಗ್ ಒಂದೇ ಮಾತನ್ನೇ ಹೇಳುತ್ತಿದ್ದರು, ದೇಶದ ಸ್ವಾತಂತ್ರ್ಯನೇ ನನ್ನ ಪ್ರೇಯಸಿ, ನನ್ನ ಸರ್ವಸ್ವ. ಮತ್ತು ಭಗತ್ ಸಿಂಗ್ ತಮ್ಮ 18ನೇ ವಯಸ್ಸಿಗೆ ಮನೆ ಬಿಟ್ಟು ಪಂಡಿತ್ ಆಜಾದ್ ಟೀಮ್ನ ಸೇರುತ್ತಾರೆ. ಇನ್ನು ಪಂಡಿತ್ ಆಜಾದ್ ಹೇಳ್ತಾರೆ, ನಾವೆಲ್ಲರೂ ಏಕಾಂಗಿ, ಒಂದೇ ಭಾವನೆಯಲ್ಲಿ ಇರಬೇಕು ಎಂದು. ಇನ್ನು ಭಗತ್ ಸಿಂಗ್ ಚಿಕ್ಕವರಿದ್ದಾಗ ಕುಸ್ತಿ, ಪೈಲ್ವಾನ್ಗಿರಿ ಮತ್ತು ಅಭಿನಯ ಕೂಡ ಮಾಡುತ್ತಿದ್ದರು. 1925ರಲ್ಲಿ ದುಡ್ಡಿನ ಅವಶ್ಯಕತೆ ಇರುವುದರಿಂದ ಬ್ರಿಟಿಷರ ಖಜಾನೆಯಿಂದ ತುಂಬಿರುವ ಕಾಕೋರಿ ಟ್ರೈನನ್ನು ಲೂಟಿ ಮಾಡ್ತಾರೆ. ಅದರಲ್ಲಿ ಅಶೋಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಸಿಕ್ಕಿ ಬೀಳ್ತಾರೆ. ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತದೆ. ಈ ಘಟನೆ ನಡೆದ ನಂತರ ಭಗತ್ ಸಿಂಗರ ಸ್ನೇಹಿತರು ಹೇಳುತ್ತಿರುವ ಮಾತುಗಳು ನೆನಪಿಸಿಕೊಳ್ಳುತ್ತಾರೆ. ನಾನು ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕತ್ತನ್ನು ಬೇಕಾದರೂ ಕತ್ತರಿಸಿಕೊಳ್ಳುತ್ತೇನೆ. ಇನ್ನು ಅವರು ಅಂದಿನ ದಿನಗಳಲ್ಲಿ ಪತ್ರಿಕೆಗಳ ಲೇಖನಗಳನ್ನು ಬರೆಯುತ್ತಿದ್ದರು. ಬ್ರಿಟಿಷರ ಆಡಳಿತ, ಸಾಮಾಜಿಕ ಆಗು ಹೋಗುಗಳ ಬಗ್ಗೆ ಕೆಲವೊಮ್ಮೆ ತಮ್ಮ ಹೆಸರಲ್ಲಿ, ಮತ್ತೊಮ್ಮೆ ಹಾಗೆ ಹೆಸರಿಲ್ಲದ ಲೇಖನ ಬರೆಯುತ್ತಿದ್ದರು. 1929ರಲ್ಲಿ ಲಾಲಾ ಲಜಪತ್ ರಾಯ್ ಜೊತೆ ಸೇರಿ ಲಾಹೋರ್ನಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡಬೇಕಾದರೆ ಅಲ್ಲಿ ಬ್ರಿಟಿಷರು ನಡೆಸಿದ ಲಾಠಿ ಚಾರ್ಜ್ನಲ್ಲಿ ಲಾಲಾ ಲಜಪತ್ ತುಂಬಾ ಗಾಯಗೊಂಡು ಮರಣ ಹೊಂದುತ್ತಾರೆ. ಇವರ ಸಾವಿನಿಂದ ಅವರಿಗೆ ದೊಡ್ಡ ಆಘಾತ ಆಗಿರುತ್ತದೆ. ಇವರು ನಮ್ಮ ತಂದೆಯ ಸಮಾನ, ಅವರ ಸಾವಿನ ಸೇಡನ್ನು ತೀರಿಸಿಕೊಳ್ತೀವಿ. ಜೇಮ್ಸ್ ಸ್ಕಾಟ್ ತಾನೇ ಇವರ ಸಾವಿಗೆ ಕಾರಣ, ಅವರಿಗೆ ಗುಂಡನ್ನು ಹೊಡೆಯಬೇಕೆಂದು ಲಾಹೋರ್ ಪೊಲೀಸ್ ಠಾಣೆ ಹತ್ತಿರ 4 ಜನ ಒಂದೊಂದು ಮರದ ಹತ್ತಿರ ಹೋಗಿ ನಿಲ್ಲುತ್ತಾರೆ. ಸ್ಕಾಟ್ ಆಚೆ ಬರೋ ದಾರಿಯನ್ನೇ ಕಾಯುತ್ತಿರುತ್ತಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಸ್ಕಾಟ್ನ ಬದಲಾಗಿ ಅಲ್ಲಿನ DSP ಸ್ಯಾಂಡರ್ಸ್ ಬರುತ್ತಾನೆ. ಆಗ ರಾಜ್ಗುರು ಅವನ ಎದೆಗೆ ಒಂದು ಗುಂಡನ್ನು ಹೊಡೆಯುತ್ತಾನೆ ಮತ್ತು ಭಗತ್ ಸಿಂಗ್ ಅವರ ಹಣೆಯ ಮೇಲೆ 3 ಗುಂಡು ಹೊಡೆಯುತ್ತಾರೆ. ಆ ದಿನಗಳಲ್ಲಿ ಕ್ರಾಂತಿಕಾರಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಮುಂದೆ ಬರುತ್ತಿರುತ್ತಾರೆ. ಇದನ್ನು ತಡೆಯಲು ಬ್ರಿಟಿಷರು ಒಂದು ಹೊಸ ಬಿಲ್ಲನ್ನು ಪಾಸು ಮಾಡುವುದರ ಬಗ್ಗೆ ಭಗತ್ ಸಿಂಗ್ ಮತ್ತು ಕ್ರಾಂತಿಕಾರಿಗಳಿಗೆ ತಿಳಿಯುತ್ತದೆ. ಆ ಬಿಲ್ಲಲ್ಲಿ ಏನು ಇತ್ತೆಂದರೆ, ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿಕಾರಿಗಳನ್ನು ನಾವು ಏನನ್ನೂ ಪರಿಶೀಲನೆ ಮಾಡದೆ ಬಂಧಿಸಬಹುದು, ಬ್ರಿಟಿಷ್ ಸರ್ಕಾರದ ಸೇಫ್ಟಿಗಾಗಿ. ಲೋ ಇಂಟೆನ್ಸಿಟಿ ಬಾಂಬ್ ತಯಾರು ಮಾಡಬೇಕೆಂದು ಬುಟ್ಗೇಶ್ವರ್ ದತ್ತನನ್ನು ಸೇರಿಸಿಕೊಂಡು ತಯಾರು ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅದರ ಜೊತೆ ಕೆಲವು ಕಾಗದಗಳನ್ನು ಬರೆಯುತ್ತಾರೆ. 1929ರಲ್ಲಿ ಸೆಂಟ್ರಲ್ ಅಸೆಂಬ್ಲಿಗೆ ತಲುಪುತ್ತಾರೆ. ಅಲ್ಲಿ ಖಾಲಿ ಇರುವ ಜಾಗವನ್ನು ನೋಡಿ ಬಾಂಬ್ ಎಸೆಯುತ್ತಾರೆ. ಲೋ ಇಂಟೆನ್ಸಿಟಿ ಬಾಂಬ್ ಆಗಿರುವುದರಿಂದ ಯಾರಿಗೂ ಯಾವುದೇ ಹಾನಿ ಆಗುವುದಿಲ್ಲ. ಅಸೆಂಬ್ಲಿ ತುಂಬ ಹೊಗೆ ತುಂಬಿಕೊಂಡಿರುತ್ತದೆ. ಕಾಗದಗಳನ್ನು ಗಾಳಿಗೆ ಎಸೆಯುತ್ತಾರೆ ಮತ್ತು ಪ್ರತಿಯೊಂದು ಕಾಗದಲ್ಲಿ ಕ್ಯೂಡರಿಗೆ ಕೇಳಿಸಲು ಈ ಸ್ಫೋಟದ ಅವಶ್ಯಕತೆ ಇದೆ ಎಂದು ಬರೆಯುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳಲು ತುಂಬಾ ದಾರಿಗಳಿದ್ದವು. ಆದರೆ ಅವರು ಅಲ್ಲಿಯೇ ಜೋರಾಗಿ ಕಿರುಚುತ್ತಾ ನಿಂತಿದ್ದರು. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್ ಎಂದು ಹೇಳುತ್ತಾ ಸ್ವತಃ ಅವರೇ ಬ್ರಿಟಿಷರಿಗೆ ಶರಣಾದರು. ಜೈಲಿನಲ್ಲೇ ಇದ್ದುಕೊಂಡು ಕ್ರಾಂತಿಯನ್ನು ತರುವುದಾಗಿ ಸುಮಾರು ದಿನ ಉಪವಾಸ ಮಾಡುತ್ತಾರೆ. ಲೇಖನವನ್ನು ಬರೆದು ಹೊರಗೆ ಮತ್ತು ಜೈಲಿನೊಳಗೆ ಕ್ರಾಂತಿಯನ್ನು ಹುಟ್ಟಿಸಲು ಪ್ರಯತ್ನಿಸುತ್ತಾರೆ. ಜೈಲಿನಲ್ಲೇ ಇದ್ದುಕೊಂಡು 300 ಪುಸ್ತಕಗಳನ್ನು ಓದಿ ಮುಗಿಸಿದ್ದರು ಮತ್ತು 3000 ಲೇಖನಗಳನ್ನು ಬರೆದಿದ್ದರು. ಭಗತ್ ಸಿಂಗರನ್ನು ನಾಸ್ತಿಕರು ಎಂದು ಹೇಳುತ್ತಿದ್ದರು. ಆದರೆ ಅವರು ತಮ್ಮ ಜೇಬಿನಲ್ಲಿ ಯಾವಾಗಲೂ ಭಗವದ್ಗೀತೆಯ ಸಣ್ಣ ಪುಸ್ತಕ ಹಾಗೂ ಸ್ವಾಮಿ ವಿವೇಕಾನಂದರ ಫೋಟೋವನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಮಾರ್ಚ್ 1931 ಅವರನ್ನು ಗಲ್ಲಿಗೆ ಹಾಕುವ ದಿನ. ಒಂದು ದಿನದ ಹಿಂದೆ ಬ್ರಿಟಿಷ್ ಅಧಿಕಾರಿಗಳು ಬಂದು ನೋಡ್ತಾರೆ. ಅವರು ಆರಾಮಾಗಿ ಪುಸ್ತಕಗಳನ್ನು ಓದ್ತಾ ಇದ್ದರು. ಯಾವುದೇ ಚಿಂತೆ ಇರಲ್ಲ. ಇದನ್ನು ನೋಡಿದ ಬ್ರಿಟಿಷ್ ಅಧಿಕಾರಿಗೆ ಆಶ್ಚರ್ಯವಾಗುತ್ತದೆ. ನಾಳೆ ಗಲ್ಲಿಗೆ ಇರುವ ವ್ಯಕ್ತಿ ಚಿಂತೆಯಿಂದ ಭಯದಿಂದ ಸೊರಗಿ ಹೋಗಿರುತ್ತಾರೆ. ಆದರೆ ಭಗತ್ ಸಿಂಗ್ ಒಬ್ಬ ಲೀಡರ್ ಆಗಿದ್ರು. ಅವರು ಕ್ರಾಂತಿಕಾರಿ ಲೆನಿನ್ ಪುಸ್ತಕ ಓದ್ತಾ ಇದ್ರು. ಆಗ ಇತಿಹಾಸದಲ್ಲಿ ಮೊದಲ ಬಾರಿ ಗಲ್ಲಿನ ಸಮಯ ಬದಲಾಗುತ್ತದೆ. ಅದು ಭಗತ್ ಸಿಂಗರ ದೇಶಭಕ್ತಿ ಪ್ರೇಮದಿಂದ. ಅದೇನೆಂದರೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಇರುತ್ತೆ, ಇವರನ್ನು ನೋಡೋಕೆ ಲಕ್ಷಾಂತರ ಜನ ಸೇರಿ ಇಲ್ಲಿ ಬೆಂಕಿ ಹಚ್ಚಬಹುದೆಂದು. ಆ ಹೆದರಿಕೆಯಿಂದ ಗಲ್ಲು ಶಿಕ್ಷೆಯನ್ನು ಒಂದು ದಿನ ಹಿಂದೆ ಹಾಕಬೇಕೆಂದು ತೀರ್ಮಾನಿಸುತ್ತಾರೆ. ಆಗ ಸಂಜೆಯ ವೇಳೆ ಜೈಲು ವಾರ್ಡನ್ ಎಲ್ಲ ಕೈದಿಗಳನ್ನು ಬೇಗನೆ ಒಳಗೆ ಹೋಗಲು ಹೇಳುತ್ತಾರೆ. ಆಗ ಎಲ್ಲರೂ ಗೊಂದಲದಲ್ಲಿ ಇರುತ್ತಾರೆ. ಕೈದಿಗಳು ಜೈಲರಿಗೆ ಕೇಳಿದರೆ ಅವರು ಮೇಲಿನಿಂದ ಆರ್ಡರ್ ಬಂದಿದೆ ಎಂದು ಹೇಳಿ ಎಲ್ಲರನ್ನು ಕಳಿಸುತ್ತಾರೆ. ಪೊಲೀಸ್ ಅಧಿಕಾರಿ ಬಂದು ಭಗತ್ ಸಿಂಗರಿಗೆ ಹೇಳ್ತಾರೆ, ತಯಾರಾಗು, ಇವತ್ತು ನಿಮ್ಮನ್ನು ಗಲ್ಲಿಗೇರಿಸಲಾಗುತ್ತದೆ ಎಂದು. ಇನ್ನು ಕೊನೆಯ ಆಸೆ ಇದ್ದರೆ ಏನಾದರೂ ಹೇಳು. ಆಗ
ಭಗತ್ ಸಿಂಗ್ ಹೇಳ್ತಾರೆ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಲೆನಿನ್ ಪುಸ್ತಕ ಓದಿ ಮುಗಿಸಬೇಕು, ಇನ್ನೇನು ಮುಗಿಯುತ್ತದೆ. ಆಗ ಮತ್ತೊಮ್ಮೆ ಬ್ರಿಟಿಷ್ ಅಧಿಕಾರಿ ಬಂದಾಗ ಭಗತ್ ಸಿಂಗ್ ಹೇಳ್ತಾರೆ, ನೋಡ್ತಾ ಇಲ್ವಾ ನೀವು, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯ ಬಗ್ಗೆ ಓದ್ತಾ ಇರೋದು. ಆ ಪುಸ್ತಕದ ಕೊನೆ ಪುಟವನ್ನು ಓದಿದ ನಂತರ ಸಂತೋಷವಾಗಿ ವಾರ್ಡನ್ಗೆ ಹೇಳ್ತಾರೆ, ನನ್ನ ತಲೆಯನ್ನು ಮುಚ್ಚಬೇಡಿ ಮತ್ತು ನನ್ನ ಕೈಯನ್ನು ಕಟ್ಟಬೇಡಿ. ಆದರೆ ವಾರ್ಡನ್ ಹೇಳ್ತಾರೆ, ಕೈಯನ್ನು ಕಟ್ಟುವುದಿಲ್ಲ, ಆದರೆ ತಲೆಯನ್ನು ಮುಚ್ಚಲೇಬೇಕೆಂದು. ರಾಜ್ಗುರು ಭಗತ್ ಸಿಂಗ್ ಸುಖದೇವ್ ಇಂಕಿಲಾಬ್ ಜಿಂದಾಬಾದ್ ಇಂಕಿಲಾಬ್ ಜಿಂದಾಬಾದ್ ಎಂದು ಹೇಳಿ ನೇಣಿನ ಹಗ್ಗಕ್ಕೆ ಮುತ್ತು ಕೊಟ್ಟು ಕರಳಿಗೆ ಹಾಕಿಕೊಂಡು ವೀರಮರಣ ಹೊಂದುತ್ತಾರೆ. ಗೆಳೆಯರೆ, ಸ್ವಾತಂತ್ರ್ಯ ಉಚಿತವಾಗಿ ಅಥವಾ ಶಾಂತಿ ಮುಖಾಂತರ ಸಿಕ್ಕಿಲ್ಲ, ಅನೇಕ ವೀರರ ರಕ್ತ ಬೆವರು ಪ್ರಾಣಗಳ ಬೆಲೆಗೆ ಬಂದದ್ದು. ಇದು ಗೆಳೆಯರೆ ಭಗತ್ ಸಿಂಗರ ಕುರಿತಾದ ಒಂದಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಕಿಲಾಬ್ ಜಿಂದಾಬಾದ್ ಇಂಕಿಲಾಬ್ ಜಿಂದಾಬಾದ್.